ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ವಿರುದ್ಧನೇ ನೀವು ಸೆಟ್ ಹೊಡಿತೀರಿ. ನಾನು ಇವತ್ತು ಯೋಚನೆ ಮಾಡೋದು ನನ್ನ ಊಟ ನನ್ನ ಬೆವರಿಂದ ಆಗಿರಬೇಕು ಅಂತ ಹೇಳ್ತೀನಿ. ಬೇರೆ ತರ ರೋಲ್ ಕಾಲ್ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರೆ. ತುಂಬಾ ಜನ ಇದ್ದಾರೆ ಬಾವುಟ ಇಟ್ಕೊಂಡು ಫೋಟೋ ಇಟ್ಕೊಂಡು ಊಟ ಮಾಡೋದು. 6 ಗಂಟೆ ಆದ್ಮೇಲೆ ಡಬಲ್ ಬಾಟ ಕೊಡು, ಬೆಳಿಗ್ಗೆ 5 ಗಂಟೆಗೆ ಬೆಡ್ ಕಾಫಿ ಕೊಡಿ. ಅಲ್ಲ ಸರ್, ಗಾರೆ ಕೆಲಸದನ್ನು ಬಂದುಬಿಟ್ಟು ಅಷ್ಟು ಬಿಸಿಲಲ್ಲಿ ಮರಿತಾನೆ, ಅವ್ನ ಮನೆಯಿಂದ ಡಬ್ಬ ಕಟ್ಕೊಂಡ್ ಬರ್ತಾನೆ. ಕೃಷ್ಣೇಗೌಡರು ಅವಾಗ ಟ್ರಿಗರ್ ಆಗ್ತಾನೆ ಇರ್ತಾರೆ. ಯಾಕೆ ಅಂತ ನಾನೇ ಒಬ್ಬರು ಪ್ರಶ್ನೆ ಮಾಡಕ್ಕಿಂತ ಮುಂಚೆ ನನ್ನ ಆತ್ಮನ ನಾನು ವಿಮರ್ಶೆ ಮಾಡ್ಕೊತೀನಿ. ಇವ್ರಿಗೆ ಆತ್ಮಗಳೇ ಇಲ್ಲ, ವಿಮರ್ಶೆಯಿಂದ ಮಾಡ್ಕೋತಾರೆ. ಮೆದುಳುಗಣ್ಣಲ್ಲಿ ನೋಡಿ ಸ್ವಾಮಿ, ನೀವು ಮೆದುಳುಗಣ್ಣ ತೆಗೆದು ನೋಡಿ ಅಂತೀರಿ, ಅವ್ರಿಗೆ ಮೆದುಳುಗಳೇ ಇಲ್ಲ. ಕೃಷ್ಣೇಗೌಡರಿಗೂ ಮೆದುಳಿಲ್ಲ ಅಂತ ಮಾತಾಡ್ತಾರೆ. ಡಾಕ್ಟರ್ಗೆ ಪೇಷಂಟ್ ನೀವು ಹುಚ್ಚಾಕೊಂಡು ಹೋಗ್ತಾನೆ, ಡಾಕ್ಟರ್ ಬೇಜಾರು ಮಾಡ್ಕೊಳ್ಳಲ್ಲ. ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ವಿರುದ್ಧನೇ ನೀವು ಸೆಡ್ ಹೊಡಿತೀರಿ. ನೀವು ಕೂಡ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತೇಳಿ ಆ ಸಂಸ್ಥೆ ಕಟ್ತೀರಿ. ಆವಾಗ ಇದ್ದಂಥ ವೈರತ್ವ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ನಿಮಗೆ. ಆಗ ನಿಮಗೆ ಕಟ್ಟಿದಾಗ ಅನಿಸಿತಾ ನಾನು ಇದನ್ನ ಸ್ಟ್ಯಾಂಡ್ ತರಬಲ್ಲೆ, ನಿಲ್ಲಿಸಬಲ್ಲೆ, ಗೆಲ್ಲಬಲ್ಲೆ ಅಂತ? ಸರ್, ಅದಕ್ಕೆ ನಾನು ಆರಾಮ್ಸರಿ ಹೇಳಿದೆ, ನಾನು ಹುಟ್ಟಿದ್ದೇ ಹೋರಾಟ, ಬದುಕದೇ ಇಲ್ಲ ಮಗು ಅಂತ ಅಂದಾಗ, ಸತೇ ಹೋಗಿದೆ ಅಂದಾಗ ಬದುಕಿದ್ದೀನಿ. ಓಕೆ. ಸೊ ನನ್ನ ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಇತ್ತು. ಎಸ್, ನನ್ನ ಕೈಲಿ ಸಂಸ್ಥೆ ಕಟ್ಟಕ್ಕಾದ್ರೆ ನಿಲ್ಸ್ಕೊಳಕ್ ಸಾಧ್ಯ ಆಗುತ್ತೆ ಅಂತ. ಅದಕ್ಕೆ ಒಂದೊಂದೇನು ಪ್ರಯತ್ನಗಳು ನಡೆದಿಲ್ಲ ನಂದು ಬಾಗ್ಲಾಕ್ಸ್ಬೇಕು ಅಂತ. ಅದು ಈಗಲೂ ನಡೀತಿದೆ. ಈಗ 3000 ಚಿಲ್ಲರೆ ಸದಸ್ಯರಿದ್ದು ವರ್ಷಕ್ಕೆ 200 ಸಿನಿಮಾ ನಮ್ಮ ವಾಣಿಜ್ಯ ಮಂಡಳಿ ಸದಸ್ಯರು ಆಗ್ತಿದ್ರು. ಅದ್ರ ವರ್ಷಕ್ಕೆ ಈಗ 300 ಸಿನಿಮಾ ಆಸುಪಾಸಲ್ಲಿ ಬಂದ್ರೆ ಅದ್ರಾಗ 200 ಸಿನಿಮಾ ನಮ್ಮ ಚೇಂಬರ್ ಇಂದ ಆಗುತ್ತೆ. ಅದರಲ್ಲಿ ರಾಷ್ಟ್ರೀಯ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಅಥವಾ ಬೆಂಗಳೂರು ಇಂಟರ್ನ್ಯಾಷನಲ್ ಭಾಗವಹಿಸುವ ಸ್ಪರ್ಧೆಯಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಸಿನಿಮಾಗಳು ನಮ್ಮ ವಾಣಿಜ್ಯ ಮಂಡಳಿಯು. ನಮ್ಮ ವಾಣಿಜ್ಯ ಮಂಡಳಿ ತಯಾರಾದಂತಹ ನಿರ್ಮಾಪಕರ ಸದಸ್ಯರ ಸಿನಿಮಾ, ಅದು ಖುಷಿ ಇದೆ. ಆರಂಭದಲ್ಲಿ 1 ವರ್ಷ ನನಗೆ ಕಷ್ಟ ಆಯ್ತು. ಯಾಕೆ ನನ್ನ ಜೇಬಿಂದಲೇ ಬಾಡಿಗೆ ಕಟ್ಟಬೇಕಾಗಿತ್ತು, ನನ್ನ ಜೇಬಿಂದಲೇ ಸಂಬಳ ಕೊಡಬೇಕಾಗಿತ್ತು. ಅದ್ರಲ್ಲೂ ನಮ್ಮ ಜೊತೆಲಿ ಆಫೀಸ್ ಬೇರೆ ನನಗೆ ಎಷ್ಟು ದಿವಸ ಕೈಯಿಂದ ಕಟ್ತಾನೆ, ಎಷ್ಟು ದಿವಸ ಸಂಬಳನ ಕೈಯಿಂದ ಕೊಡ್ತಾರೆ ಅಂತೇಳಿ ಆಫೀಸಿಗೆ ಬರ್ದಿದ್ದು ಉಂಟು. ಬರೀ ಒಂದ್ 200 ರೂಪಾಯಿ ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ, ನಾನ್ಯಾಕೆ ಕಟ್ಬೇಕು ಅಂತೇಳಿ ನಮ್ಮ ಆಫೀಸ್ ಬೇರೆ ಆಗಿದ್ದವ್ರೆ ಆಫೀಸ್ಗೆ ಬರಲಿಲ್ಲ, ಕರೆಂಟ್ ಬಿಲ್ ನಾನು ಕಟ್ಟೋವರೆಗೂ. ಸೊ ಈ ದಿನಗಳನ್ನೂ ನಾನು ನೋಡಿದ್ದೆ. ಬಟ್ ನೀರಿಗೆ ಇಳಿದಿದ್ದೀನಿ, ಹೋಗ್ಬೇಕಷ್ಟೇ. ಈ ಜನ ಶಕ್ತಿ ಇರೋರ್ಗು ಈ ಜನ ಈಜದೆ ಇವತ್ತು ಅದು ಒಂದು ಸದೃಢವಾದ ಸಂಸ್ಥೆ ಆಯ್ತು. ಬಟ್ ಆ ಸದೃಢವಾದ ಸಂಸ್ಥೆ ದೊಡ್ಡ ಮಟ್ಟದ ಇಡೀ ದೇಶದಲ್ಲಿ ಕಂಡರಿಯದ, ಕೇಳರಿಯದ, ಮಾಡಕ್ಕಾಗದ ಒಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿದ್ದೀವಿ. ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮತ್ತು ಲೆಜೆಂಡರಿ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಒಬ್ಬ ದಕ್ಷ ನಿರ್ದೇಶಕ ಮತ್ತೆ ಮಹಾತ್ಮ ಅಂತ ಕಂಪನಿಯ 100 ವರ್ಷ ಪೂರೈಸಿದಂತಹ ಸಂಸ್ಥೆಯ ವಾರಸುದಾರ ಅವರು. ಅಂತ ಒಬ್ಬ ಎಲ್ಲಾ ಸ್ತರದ ಎಲ್ಲಾ ಆಯಾಮಗಳ ಸಿನಿಮಾ ಮಾಡಿದಂತ ಏಕೈಕ ನಿರ್ದೇಶಕ ಮತ್ತೆ ಗೆದ್ದಿರ್ತಕ್ಕಂತ ನಿರ್ದೇಶಕ, ಈಗಲೂ ಚಾಲ್ತಿಲಿರುವ ನಿರ್ದೇಶಕ ಇಡೀ ದೇಶದಲ್ಲಿ. ಸೊ ಅಂತ ಒಬ್ಬ ಕಾರ್ಯಕ್ರಮ, ಅದು 5 ದಿವಸಗಳ ಕಾಲ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭವಲ್ಲ. ತುಂಬಾ ಅದ್ಭುತವಾಗಿ ಅದ್ದೂರಿಯಾಗಿ ಆ ಕಾರ್ಯಕ್ರಮ ಮಾಡಿ ಮುಗಿಸಿದ್ದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೆಗ್ಗಳಿಕೆ ಅದು. ಹಂಗಾಗಿ ಎಲ್ಲವೂ ಯಶಸ್ವಿ ಆಗಿದೆ. ಆಮೇಲೆ ನಾನು ಯಾವುದೇ ಕೆಲಸನ ಮನಸ, ಕಾಯ, ವಾಚ ಕೆಲಸ ಮಾಡ್ತೀನಿ, ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ನಾನು ಇವತ್ತು ಯೋಚನೆ ಮಾಡೋದು ನನ್ನ ಊಟ ನನ್ನ ಬೆವರಿಂದ ಆಗಿರ್ಬೇಕು ಅಂತ ಯೋಚನೆ ಮಾಡ್ತೀನಿ. ಬೇರೆ ತರ ರೋಲ್ ಕಾಲ್ ಮಾಡ್ಕೊಂಡು ಊಟ ಮಾಡ್ಬೇಕು ಅಂತ ಯೋಚನೆ ಮಾಡೋದು. ತುಂಬಾ ಜನ ಇದ್ದಾರೆ ಬಾವುಟ ಇಟ್ಕೊಂಡು ಫೋಟೋ ಇಟ್ಕೊಂಡು ಊಟ ಮಾಡೋರು. ನಾವು ಯಾರ್ದೋ ಬಾವುಟ ಇಟ್ಕೊಂಡು ಫೋಟೋ ಇಟ್ಕೊಂಡು ಊಟ ಮಾಡಕ್ಕೆ ಯೋಚನೆ ಮಾಡಲ್ಲ. ಕರೆಕ್ಟ್. ಮೈನಲ್ಲಿ ಶಕ್ತಿ ಇದೆ, ತಲೆಯಲ್ಲಿ ಬುದ್ಧಿ ಇದೆ. ಬಸ್ ಸ್ಟ್ಯಾಂಡ್ ಇರ್ಬೇಕು, ಮೂಟೆ ಹೊರ್ತೀನಿ, ಅದು ಬೇಡ ಅಂದ್ರೆ ಊರಲ್ಲಿ ನಮ್ಮ ಅಪ್ಪ ಒಂದಷ್ಟು ಆಸ್ತಿ ಕೊಟ್ಟವನೆ, ಹೋಗಿ ಉಳ್ಮೆ ಮಾಡ್ತೀನಿ. ಹಾಗಾಗಿ ನಾನು ತಿನ್ನುವ ಅನ್ನ ನನ್ನ ಬೆವರಿಂದ ಆಗಿರ್ಬೇಕು. ಅದು ಇನ್ನೊಬ್ಬರ ಬೆವರಿನ ಅನ್ನ ಕಿತ್ತು ತಿನ್ನೋದು ಅವಶ್ಯಕತೆ ನನಗಿಲ್ಲ, ಅದು ಬೇಡ. ನಾನು ದೇವರಲ್ಲಿ ಪ್ರೇ ಮಾಡೋದು ಇಷ್ಟೇ. ಈ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಟ್ಟಲಿಕ್ಕೆ ಬರೀ ಕೃಷ್ಣೇಗೌಡರು ಒಬ್ಬರಿಂದ ಸಾಧ್ಯ ಆಯ್ತಾ? ನಿಮ್ಮ ಹಿಂದೆ ಇದ್ದಂಥವ್ರು ಯಾರು, ಯಾವ ಶಕ್ತಿಗಳು? ಯಾರ ಶಕ್ತಿಗಳಂತ ಏನಿಲ್ಲ ಸರ್. ಅದೊಂದು ತೀರ್ಮಾನ ತಗೊಂಡು, ಯಾಕೆ ಅದು ಅರ್ಜೆಂಟ್ ತೀರ್ಮಾನ ತಗೊಳ್ಳೇಬೇಕಾಗಿತ್ತು ಅಂತಂದ್ರೆ, ಈ ಡಬ್ಬಿಂಗ್ ಸಿನಿಮಾಗಳು ತರಬೇಕು ಅಂತ ಹೊರಟಾಗ ಆ ಸಂಸ್ಥೆಯವರು ನನ್ನನ್ನ ಹೊರಹಾಕಿದ್ರು, ಆಚೆ ಹಾಕ್ಬಿಟ್ರು. ಆಮೇಲೆ ನನಗೊಂಚೂರು ಕಾನೂನಿನ ವ್ಯಾಪ್ತಿ ತಿಳಿದ್ರಿಂದ ಯಾವುದೇ ಸಂಘ ಸಂಸ್ಥೆನ ಯಾರು ಬೇಕಾದ್ರೂ ಮಾಡ್ಬೋದು. 1,000 ರೂಪಾಯಿ ಕಟ್ಟಬೇಕಷ್ಟೇ. ಆಮೇಲೆ ಅದು ತುಂಬಾ ಜನಕ್ಕೆ ಒಂದು ತಪ್ಪು ಮಾಹಿತಿ ಇದು. ಅದು ಸರ್ಕಾರದಿಂದ ಆಗಿರ್ತಕ್ಕಂಥ ಸಂಸ್ಥೆ ತುಂಬಾ ಭ್ರಮೆಲಿದ್ರು ಎಲ್ರು. ತುಂಬಾ ಜನ ಈಗಲೂ ನಿನ್ನೆ ಯಾವ್ದೋ ಒಬ್ಬರ ಕಡೆ ಹೋಗಿದ್ವಿ, ಅಲ್ಲೂ ಕೂಡ ಸರ್ ಅದು ಗೌರ್ಮೆಂಟ್ ಅಲ್ವಾ ಅನ್ನೋ ಭ್ರಮೆಲಿದ್ದಾರೆ.
ಈ ರಕ್ಷಣಾ ವೇದಿಕೆಯವ್ರು ಹೆಂಗೆ ಮಾಡ್ಕೊಂಡಿರ್ತಾರೆ ಸಂಘ ಸಂಸ್ಥೆಗಳು ಆ ತರದಲ್ಲಿ ಒಂದು ಅಷ್ಟೇ ಅದುವೇ ಅಷ್ಟೇ. ಅದ್ರಲ್ಲಿ ಯಾವುದೇ ವ್ಯೂನೇ ಇಲ್ಲ. ಅಲ್ಲಿ ಒಬ್ಬ ರಕ್ಷಣಾ ವೇದಿಕೆಯವರು ಕನ್ನಡ ಪರ ಹೋರಾಟಗಾರರಾಗ್ತಾರೆ, ಇವರು ಸಿನಿಮಾ ಪರದ ಕೆಲಸ ಮಾಡ್ತಾರೆ. ಈ ಕನ್ನಡದ ಸಾಕಷ್ಟು ಇದಾವೆ ಸಂಸ್ಥೆಗಳು. ಈಗ ಅದು ನಾನ್ ಮಾಡಿ ಆದ್ಮೇಲೆ, ನಾನ್ ಮಾಡಕ್ಕಿಂತ ಮುಂಚೆ ಯಾರು ಮಾಡಿರಲಿಲ್ಲ. ಕರ್ನಾಟಕದಾಯ್ತು, ಅವರು ನಮ್ಗಿನ್ನ ಮುಂಚೆ ಮಾಡಿದ್ರು ಕೂಡ ಅವ್ರಿಗೆ ಸಿನಿಮಾ ಸೆನ್ಸಾರ್ ಮಾಡ್ಕೊಟ್ಟಿರ್ಲಿಲ್ಲ ಸೆನ್ಸಾರ್ ಆಫೀಸ್ ನಲ್ಲಿ. ಯಾಕೆಂದ್ರೆ ಈ ಚೇಂಬರ್ ಇಂದಲೇ ಪತ್ರ ತರಬೇಕು ಅಂತಕ್ಕಂತ ಘೋಷವಾಕ್ಯ ಇತ್ತು, ಸ್ವಯಂ ಘೋಷಿತ ಕಾನೂನು ಇತ್ತು. ಅದು ನಾನು ಅದನ್ನೇ ಕೇಳಿದೆ ನಮ್ ಚೇಂಬರ್ ಆದಾಗ ನಾನು ಸಬ್ಮಿಟ್ ಮಾಡಿದಾಗ, ಇಲ್ಲ ನೀವು ಆ ಚೇಂಬರ್ ಇಂದ ಪಬ್ಲಿಸಿಟಿ ಕ್ಲಿಯರೆನ್ಸ್ ಮತ್ತೆ ಸೆನ್ಸಾರ್ ಮಾಡಿಸೋದಕ್ಕೆ ಪತ್ರ ತರಬೇಕು ಅಂತ. ಆದೇಶ ಇದ್ರೆ ಕೊಡಿ ಹಿಂದೆ, ಆ ಚೇಂಬರ್ ಇಂದ ತಂದು ಕೊಡ್ಬೇಕು ಅಂದ್ರೆ ಆದೇಶ ಇದೆ ಕೊಡಿ. ಇಲ್ಲ ಅದು ಚೆನ್ನೈಯಿಂದ ಇಲ್ಲಿ ಶಿಫ್ಟ್ ಆಯ್ತು ಆಫೀಸು, ಅಲ್ಲಿ ಇಲ್ಲಿ ಹಂಗಾರೆ ಅಲ್ಲಿವರೆಗೂ ಮಾಡಬೇಡಿ. ನಿಮ್ಗೆ ಆ ಪತ್ರ ಸಿಕ್ಕವ್ರು ಸರ್, ಇದು ಸರ್ಕಾರಿ ಆಫೀಸ್, ಇದು ಸರ್ಕಾರಿ ಕಚೇರಿಯಲ್ಲಿ ಯಾವುದೇ ಮಾಡ್ಬೇಕಾದ್ರೂ ಒಂದು ಸರ್ಕಾರದ ಆದೇಶ ಇರಬೇಕು. ಹಾಗಿದ್ರೆ ಅಲ್ಲಿವರೆಗೂ ಅದ್ರದ್ದು ನಿಲ್ಸಿ, ಇಲ್ಲ ಅಲ್ಲಿವರೆಗೂ ಅದು ಸಿಕ್ಕವ್ರು ನಮ್ಮದು ಮಾಡಿ. ಈಗ ಒಂದು ಚಿಕ್ಕ ಉದಾಹರಣೆ ಕೊಟ್ಟೆ ಅವ್ರಿಗೆ. ನಮ್ ತಂದೆ ಸತ್ತಾಗ ನಾ ತಲೆ ಓಡಿಸ್ಕೊತೀನಿ, ಅದು ಆಚಾರ, ಕಾನೂನಲ್ಲ. ಸರ್ಕಾರಿ ಕಚೇರಿಯಲ್ಲಿ ಕಾನೂನು ಮಾತಾಡ್ಬೇಕು ಹೊರತು ಆಚಾರ ಮಾತಾಡಂಗಿಲ್ಲ. ಈಗ ಆರಂಭದಿಂದ ಇವತ್ತರೆಗೂ ಅವ್ರ ಪತ್ರ ತರ್ತಾ ಇದ್ವಿ, ಅದರ ಪತ್ರ ಪ್ರಕಾರ ಕೊಟ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಅದು ಆಚಾರ ಅಷ್ಟೇ, ಅದು ಕಾನೂನು ಆಗಲ್ಲ. ಅದಕ್ಕೆ ನಾನು ಕಾನೂನು ಕೇಳ್ತೀನಿ, ನೀವು ಆಚಾರ ಹೇಳ್ತಿದ್ರಿ, ಇಷ್ಟೇ ನನಗೂ ನಿರ್ಭಯ ವ್ಯತ್ಯಾಸ. ಇದು ಸ್ಟ್ರಾಂಗ್ ಆಗಿ ಡಿಬೇಟ್ ಆಯ್ತು. ಆಮೇಲೆ ಅವರು ಕನ್ವಿನ್ಸ್ ಆದ್ರು. ಆಮೇಲೆ ನಮ್ಮ ಪತ್ರನೂ ಕೂಡ ಅವರು ಕೇಂದ್ರ ಸರ್ಕಾರಕ್ಕೆ ಬರೆದ್ರು. ಅಲ್ಲಿಂದ ನಾವು ಸಬ್ಮಿಟ್ ಮಾಡಿದ ಸಿನಿಮಾನ ನೋಡಿ ಅಂತೇಳಿ ಆರ್ಡರ್ ಬಂತು. ಅವತ್ತು ನಮ್ಮ ಸಿನಿಮಾ ನೋಡಿದ್ರು. ಅಲ್ಲಿಂದ ನಮ್ಮ ಕಚೇರಿ ಅಧಿಕೃತ ಆಯ್ತು. ಇವತ್ತು 3,000 ಚಿಲ್ಲರೆ ಸದಸ್ಯರುಗಳನ್ನ ಹೊಂದುವ ಸಂಸ್ಥೆ ಆಗಿದೆ. ಎಷ್ಟು ಸಿನಿಮಾಗಳು ಇದುವರೆಗೂ ಸೆನ್ಸರ್ ಆಗಿ ಬಂದಿದೆ ನಿಮ್ಮ ಮಂಡಳಿಯಿಂದ ಬಂದಿರತಕ್ಕಂಥ? 1,000 ಆಸುಪಾಸ್ ಇದೆ. ಅದರಲ್ಲಿ ಅತಿ ಹೆಚ್ಚು ಹೇಳಿದೆ ನೀವು ಸಿನಿಮಾ ಪ್ರಶಸ್ತಿಗಳನ್ನ ಸಂಸ್ಥೆ ಅಂದ್ರೆ ನಾವು ಸಂಸ್ಥೆ ಅದ್ರ ಜೊತೆಗೆ ಜನಸಾಮಾನ್ಯರ ಕೈಗೆ ಸಿನಿಮಾ ಸಿಕ್ಕಬೇಕು ಅನ್ನೋ ಉದ್ದೇಶ ಆಯ್ತು. ಅವ್ರು ಅಂದ್ಕೊಂಡಿರೋ ರೀತಿ ಸಿನಿಮಾ ಮಾಡಬೇಕು, ಯಾವುದೇ ಕಟ್ಟುಪಾಡಿನಲ್ಲಿ ಸಿನಿಮಾ ಮಾಡಬಾರ್ದು, ಯಾರ್ದು ಇಡೀ ಮುಷ್ಟಿಯಲ್ಲಿ ಅವ್ರು ಸಿನಿಮಾ ಮಾಡಬಾರ್ದು. 6 ಗಂಟೆ ಆದ್ಮೇಲೆ ಡಬಲ್ ಬಾಟ ಕೊಡು, 100 ಕಿಲೋಮೀಟರ್ ಆದ್ಮೇಲೆ ಜರ್ನಿ ಬಾಟ ಕೊಡು, ಹೊರಗಡೆ ಹೋಯ್ತಿದ್ದಂಗೆ ವಾಷಿಂಗ್ ಅಲೌನ್ಸಸ್ ಕೊಡಿ, ಬೆಳಿಗ್ಗೆ 5 ಗಂಟೆಗೆ ಬೆಡ್ ಕಾಫಿ ಕೊಡಿ. ಈ ತರದ ದಬ್ಬಾಳಿಕೆಗಳು ಇರಬಾರ್ದು. ಈಗ ನಾನೊಂದು ಮನೆ ಕಟ್ತೀನಿ, ಜನಸಾಮಾನ್ಯರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕು, ನಾನೊಂದು ಮನೆ ಕಟ್ತೀನಪ್ಪ, ನನಗೆ ಬೇಕಾದ ಕಡೆ ಗಾರೆ ಕೆಲಸ ಕರ್ಕೋತೀನಿ, ನಾನು ಬೇಕಾದ ಕಡೆ ಕಮಲ ತಗೋತೀನಿ, ನನಗೆ ಬೇಕಾದ ಕಡೆ ಇಟ್ಕೆ ತಗೋತೀನಿ. ಆದ್ರೆ ಇಲ್ಲೇನಾಗ್ತಿತ್ತು, ಅವರು ಒಂದು ಸಂಘಟಿತವಾದ ಹೋರಾಟ ಇತ್ತು, ಒಂದು ಸಂಘ ಸಂಸ್ಥೆಗಳಿತ್ತು. ಆ ಸಂಘ ಸಂಸ್ಥೆಗಳಲ್ಲಿ ಇವೆಲ್ಲವೂ ತಗೋಬೇಕಾಗಿತ್ತು. ಅವರು ಒಂದು ಬಾರ್ಡರ್ ಹಾಕೊಂಡ್ಬಿಟ್ಟಿದ್ರು, ಒಂದು ರೂಲ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. ಆ ನಿಯಮಾವಳಿ ಒಳಗಡೆ ಇವೆಲ್ಲವೂ ಬರುತ್ತೆ. ಬೆಳಗ್ಗೆ 5 ಗಂಟೆಗೆ ಅವ್ರಿಗೆ ಬೆಡ್ ಕಾಫಿ ಕೊಡ್ಬೇಕು, ಬೆಡ್ ಕಾಫಿ ಕೊಟ್ಟಿಲ್ಲ ಅಂದ್ರೆ ಅದಕ್ಕೇನೋ ಒಂದಷ್ಟು ಹಣ ಬರೀತಾರೆ. 100 ಕಿಲೋಮೀಟರ್ ಮೇಲೆ ಜರ್ನಿ ಬಾಟ ಕೊಡ್ಬೇಕು. ಆತರ ಹೊರಗಡೆ ಹೋದಾಗ ಅವ್ರಿಗೆ ಬಟ್ಟೆ ವಾಶ್ ಮಾಡ್ಕೊಳಕ್ಕೆ ವಾಷಿಂಗ್ ಅಲೌನ್ಸಸ್ ಕೊಡ್ಬೇಕು. ಅಲ್ಲ ಸರ್, ಗಾರೆ ಕೆಲಸನು ಬಂದ್ಬಿಟ್ಟು ಅಷ್ಟು ಬಿಸಿಲಲ್ಲಿ ನೊರಿತಾನೆ, ಅವ್ರ ಮನೆಯಿಂದ ಡಬ್ಬ ಕಟ್ಕೊಂಡ್ ಬರ್ತಾನೆ, ಅವ್ರು ಊಟವ ಅವ್ರಿಗೆ ಕೊಡೋ ಸಂಬಳಕ್ಕೆ ಡಬ್ಬ ಕಟ್ಕೊಂಡ್ ಬಂದು ಅವ್ರ ಮನೆಯಿಂದ ಊಟ ಮಾಡ್ತಾನೆ. ಕಾಫಿ ಕುಡಿಬೇಕು, ಅವ್ನು ದುಡ್ಡು ಕಾಫಿ ಕುಡ್ಕೊಂಡ್ ಬರ್ತಾನೆ. ಸಿನಿಮಾದಲ್ಲಿ ನಾವು ಬೆಳಗ್ಗೆ ತಿಂಡಿ ಒಂದು ಕಡಿಮೆ ಆದ್ರೆ ಮಾತಾಡ್ತಾರೆ ನಮ್ಮ ಹತ್ರ. ಅವ್ರಿಗೆ 4 ಸರಿ 3 ಸತಿ ಟೀ ಕೊಡ್ತೀವಿ, ಊಟ ಕೊಡ್ತೀವಿ. ಅದಕ್ಕೆ ದೊಡ್ಡವರು ಹೇಳಿದ್ರು, ನಿರ್ಮಾಪಕರು ಅನ್ನದಾತರು. ಕರೆಕ್ಟ್, ನಿರ್ಮಾಪಕರು ಅನ್ನದಾತರು. ಆ ಅನ್ನದಾತರಾಗಿ ಉಳ್ಕೋಬೇಕು ಅನ್ನೋ ಕಾರಣಕ್ಕೆ ಅವರು ಉಳಿಸುವ ಕೆಲಸ ನಾವೇನ್ ಮಾಡ್ತಿದೀವಿ. ನಮ್ಮ ಮನೇಲಿ 5 ಗಂಟೆಗೆ ಬೆಡ್ ಕಾಫಿ ಕುಡಿತೀವ, ಒಂದು ಸಾಮಾನ್ಯ ಜ್ಞಾನ. ಕರೆಕ್ಟ್. ಈಗ ಕೃಷ್ಣೇಗೌಡರು ಅವಾಗ ಟ್ರಿಗರ್ ಆಗ್ತಾನೆ ಇರ್ತಾರೆ, ಯಾಕೆ ಅಂತ? ಸರ್ ನಾನು ಆಗಲ್ಲ, ಅವ್ರು ಮಾಡ್ತಾರೆ, ನಿಮ್ಮನ್ನು ಟ್ರಿಗರ್ ಮಾಡ್ತಾರೆ. ಅವರು ಒಂದು ಸಂಘಟಿತವಾದ ಒಂದು ಟೀಮ್ ಇದೆ. ನನ್ನನ್ನು ಹೆಂಗಾರು ಮಾಡಿ ಗಾಂಧಿನಗರ ಬಿಡಿಸ್ಬೇಕು, ಇಲ್ಲಿಂದ ಊರ್ ಬಿಟ್ಟು ಓಡಿಸ್ಬೇಕು, ಧ್ವನಿ ಇಡಿಸ್ಬೇಕು, ಇವನನ್ನ ಇಲ್ಲಿ ಎಲ್ಲಾರು ತಗ್ಲಾಕ್ಸ್ಬೇಕು ಅಂತೇಳಿ ನನ್ನ ಮೇಲೆ ಒಂದಷ್ಟು ಕೇಸ್ ಹಾಕೋದು, ನನ್ನ ಮೇಲೆ ಒಂದಷ್ಟು ಕಂಪ್ಲೇಂಟ್ ಕೊಡೋದು, ಆಮೇಲೆ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು. ಈ ತರದ ನಿರಂತರವಾಗಿ ನಾನು ಸಂಸ್ಥೆ ಕಟ್ಟಿದಾಗ್ಲಿಂದಲೂ ನಡ್ಕೊಂಡ್ ಬರ್ತಿದೆ. ಅದು ಮುಂದುವರೆದಿದೆ. ಎಲ್ಲದಕ್ಕೂ ಉತ್ತರ ಕೊಡ್ತಾ ಇದ್ದೀರಾ? ಕೊಡ್ಲೇಬೇಕಲ್ಲ, ಅನಿವಾರ್ಯತೆ. ಆರಂಭದಲ್ಲೇ ಕೊಟ್ಟಿದ್ದೀನಿ ಅಂತಂದ್ರೆ ಈಗ ಬಲಿಷ್ಠವಾಗಿದ್ದೀವಿ. ಹೌದು, ಕರೆಕ್ಟ್, ಕೊಟ್ಟೆ ಕೊಡ್ತೀವಿ. ಆಮೇಲೆ ನಾನು ಆಗ್ಲೇ ಹೇಳಿದಿಲ್ಲ ಸರ್, ನಾನು ಇನ್ನೊಬ್ಬರು ಬೆವರನ್ನ ಹರಿಲ್ಲ, ನಾನು ಊಟ ಮಾಡಲ್ಲ. ಊಟ ಅಂತ ಬೇರೆಯವ್ರ ಬೆವರಲ್ಲಿ ಊಟ ಮಾಡೋರು ನನ್ನ ಮೇಲೆ ಹೋರಾಟ ಮಾಡ್ತಾರೆ. ನಾವ್ಯಾಕೆ ಹೆದರ್ಬೇಕು? ಅಲ್ವಾ? ನಿಮ್ಗೊಂದು ಆತ್ಮ ಸಾಕ್ಷಿ ಇದ್ರೆ ಆತ್ಮವನ್ನ ವಿಮರ್ಶೆ ಕೊಟ್ಕಡಿ. ನಾನೆಷ್ಟು ಪ್ರಾಮಾಣಿಕ, ನಾನೆಷ್ಟು ಸಜ್ಜನ, ಅವ್ನು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನಾನು ಪ್ರಶ್ನೆ ಮಾಡ್ಕೋತೀನಿ ಸರ್. ನಾನೇ ಒಬ್ಬರು ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನನ್ನ ಆತ್ಮನ ನಾನು ವಿಮರ್ಶೆ ಮಾಡ್ಕೋತೀನಿ. ಇವ್ರಿಗೆ ಆತ್ಮಗಳೇ ಇಲ್ಲ, ವಿಮರ್ಶೆಯಿಂದ ಮಾಡ್ಕೋತಾರೆ. ಆತ್ಮನೇ ಇಲ್ಲ ಜನ ವಿಮರ್ಶೆ ಮಾಡ್ತಾರೆ. ಮೆದುಳುಗಣ್ಣಲ್ಲಿ ನೋಡಿ ಸ್ವಾಮಿ, ನೀವು ಮೆದುಳುಗಣ್ಣ ತೆಗೆದು ನೋಡಿ ಅಂತೀನಿ, ಅವ್ರಿಗೆ ಮೆದುಳುಗಳೇ ಇಲ್ಲ. ಈ ಮೆದುಳುಗಣ್ಣೆಲ್ಲಿಂದ ತೆಗಿತಾರೆ? ಇಲ್ಲ, ಕೃಷ್ಣೇಗೌಡರಿಗೂ ಮೆದುಳಿಲ್ಲ ಅಂತ ಮಾತಾಡ್ತಿದ್ದಾರೆ. ಅದು ಈಗ ಒಂದು ಹುಚ್ಚ ಹಾಸ್ಪಿಟಲ್
ಡಾಕ್ಟರ್ಗೆ ಪೇಷಂಟ್ ನೀನು ಹುಚ್ಚಾಕೊಂಡು ಹೋಗ್ತಾನೆ, ಡಾಕ್ಟರ್ ಬೇಜಾರು ಮಾಡ್ಕೊಳಲ್ಲ. ಒಳ್ಳೆ ಉದಾಹರಣೆ. ಸರ್ ಹುಚ್ಚ ಹಾಸ್ಪಿಟ್ಲಲ್ಲಿ ಪೇಷಂಟ್ ಡಾಕ್ಟರ್ ನೀನು ಹುಚ್ಚಾಕೊಂಡ್ಲಾ ಅಂತಾನೆ, ಅವಾಗ ಡಾಕ್ಟರ್ ಬೇಜಾರು ಮಾಡ್ಕೋತಾರ? ಇಲ್ಲ, ಹಂಗೆ ಅಂತಾರೆ. ಅವರೆಲ್ಲ ಹುಚ್ಚರು, ನೀವು ಡಾಕ್ಟರ್ ಇದ್ದಂಗೆ. ಅಲ್ಲ, ನಾನೇನು ಹೇಳಲ್ಲ ಸರ್, ವಿಶ್ಲೇಷಣೆ ಕೊಡಲ್ಲ ಸರ್. ಈಗ ನನ್ನನ್ನ ಅಂತಾರೆ ಸರ್, ಈಗ ಯಾರ್ಯಾರು ನನ್ನ ಪ್ರಶ್ನೆ ಮಾಡ್ತಾರೆ ಅವ್ರದ್ದು ಬಯೋಡಾಟ ಇಡಿ ಸರ್, ನಂದು ಬಯೋಡಾಟ ಇಡ್ತೀನಿ ಸರ್, ನಿಮ್ಮ ಸಾಧನೆ ಏನು. ಈಗ ತುಂಬಾ ಪ್ರಶ್ನೆ ಮಾಡ್ತಾರೆ, ಕೃಷ್ಣೇಗೌಡ ಯಾರು, ಏನು ಚಿತ್ರರಂಗಕ್ಕೆ. ಆಯ್ತು ಬನ್ನಿ ಸ್ವಾಮಿ, ಓಪನ್ ಡಿಬೇಟ್ ಮಾಡೋಣ. ಯಾರ ಕೊಡುಗೆ ಏನು ಅಂತ, ನನ್ ಕೊಡುಗೆ ಏನಿದೆ, ನೀನ್ ಎಷ್ಟು ಸಿನಿಮಾ ಮಾಡಿದ್ಯಾ, ಈಗ ಹೋರಾಟಗಾರರು ಎಷ್ಟು ಕಾದಂಬರಿಗಳು ಸಿನಿಮಾ ಮಾಡಿದ್ದಾರೆ. ಈಗ ಕನ್ನಡದ ವಿಚಾರ ಮಾತಾಡ್ತೀವಿ ಅಂತಂದಾಗ ನೀನ್ ಕನ್ನಡದ ಕಾದಂಬರಿಗಳು ಸಿನಿಮಾ ಮಾಡ್ಬೇಕಲ್ಲಪ್ಪ. ಎಷ್ಟು ಸಿನಿಮಾ ಮಾಡಿದ್ಯಾ ಬಾ, ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ, ನನಗೆ ಎಷ್ಟು ರಾಷ್ಟ್ರೀಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು, ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ನನಗೆ ಬಂದಿದೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಸರ್ಕ್ಯೂಟ್ ಅಲ್ಲಿ ಕೃಷ್ಣೇಗೌಡ ಸಿನಿಮಾ ಗುಡ್ ಸಿನಿಮಾ ಮೇಕರ್ ಅಂತ ಒಂದು ಹೆಸರು ಕ್ರಿಯೇಟ್ ಆಗುತ್ತಲ್ಲ. ನೀವು ಅದ್ ಯಾವ ಸಿನಿಮಾ ಯಾವ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಿಲ್ಸಿದ್ರಿ, ತಗೊಂಡೋಗಿದ್ರಿ, ಅಥವಾ ನಿಮ್ಮ ನಿರ್ಮಾಣದ ಸಿನಿಮಾಗಳು ಎಂತವು, ಎಷ್ಟು ಸಿನಿಮಾಗಳು ಮಾಡಿದ್ರಿ ಸರ್. ಮನರಂಜನಾ ಮಾಧ್ಯಮದ ರಂಗಭೂಮಿ ಇರ್ಬೋದು, ಆಕಾಶವಾಣಿ ಇರ್ಬೋದು, ಸ್ಮಾಲ್ ಸ್ಕ್ರೀನ್ ಇರ್ಬೋದು, ಬಿಗ್ ಸ್ಕ್ರೀನ್ ಇರ್ಬೋದು, ಅದು 4 ವಿಭಾಗದಲ್ಲಿ ಮನರಂಜನಾ ಮಾಧ್ಯಮದ ಇವೆ ಅಲ್ವಾ ಸರ್. ಇಷ್ಟು ಮಾಧ್ಯಮದಲ್ಲಿ ನಾನು ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ ನಂದು. ನಾನು ಬರೀ ನಿರ್ಮಾಣ ಅಲ್ಲ, ನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಒಬ್ಬ ರೈಟರ್ ಆಗಿ, ಇವ್ರಿಗೆ ಎಷ್ಟೋ ಜನಕ್ಕೆ 4 ಲೈನ್ ಬರೆಯಕ್ ಬರಲ್ಲ, ಹೋರಾಟಗಾರ ಆಗ್ತಾರೆ. ಆಯ್ತು, ನಾನು ಏನು ಇಲ್ದಲೆ ನಾನು ಒಂದಷ್ಟು ಸಿನಿಮಾ ಕತೆ ಬರ್ದಿದ್ದೀನಿ, ಒಂದಷ್ಟು ಸಂಭಾಷಣೆ ಬರ್ದಿದ್ದೀನಿ, ಒಂದಷ್ಟು ಸಿನಿಮಾ ನಿರ್ದೇಶನ ಮಾಡಿದ್ದೀನಿ, ಆದ್ರೆ ನಾನು ಹೋರಾಟಗಾರಲ್ಲ. ನೀವು ಹೋರಾಟಗಾರ ಅದೆಷ್ಟು ಕತೆ ಬರ್ದಿದ್ರು ಸ್ವಾಮಿ, ಅದೇನ್ ಸಾಧನೆ ಮಾಡಿದ್ದೀರಿ ನೀವು ಚಿತ್ರರಂಗಕ್ಕೆ? ಕೊಡಿ, ಕೊಡುಗೆನ ತೋರಿಸಿ. ಬರೀ ಲೇಬಲ್ ಇಟ್ಕೊಂಡು ಹೋರಾಟ ಮಾಡೋದಲ್ಲ ಸರ್. ಅದನ್ನೇ ನಾನು ಹೇಳಿದ್ದು, ಸತ್ತ ಮೇಲೂ ಬದುಕಬೇಕು ಸರ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.